ಕನ್ನಡ ಕಾವ್ಯಲೋಕದಲ್ಲಿ ಅನೇಕ ಕವಿಗಳು ಭಾವ ತುಂಬಿ ಭಾವಗೀತೆಗಳನ್ನು ನಮಗೆ ನೀಡಿದ್ದಾರೆ. ಪದಗಳನ್ನು ಪೋಣಿಸಿ ಸುಂದರವಾದ ಮಾಲೆಗಳನ್ನು ಮಾಡಿ ಕನ್ನಡಿಗರಿಗೆ ಅರ್ಪಿಸಿದ್ದಾರೆ. ಅಂತಹ ಮಹಾನ್ ಕವಿಗಳಲ್ಲಿ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಸದಾ ಮನಸ್ಸಲ್ಲಿ ಉಳಿಯುವಂತಹ ಕವಿಯಾಗಿದ್ದಾರೆ. ಅವರ ಹೃದಯ ಭಾವದ ಕವಿತೆಗಳೆಲ್ಲ ಸೊಗಸಾದ ಗೀತೆಗಳಾಗಿ ಒಡಮೂಡಿವೆ. ಕವಿ ಹೃದಯ ಹೊಂದಿರುವಂತಹ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ತಮ್ಮ ಭಾವನೆಗಳ ಸರಮಾಲೆಯನ್ನು ಕನ್ನಡಿಗರಿಗೆ ಅರ್ಪಿಸಿದ್ದಾರೆ. 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ. ಎಷ್ಟು ಚಂದವಾದ ಮಾತು, ಜೀವನದ ಸತ್ಯ. 4 ದಿನದ ಬಾಳು, ಆ ಬಾಳಲ್ಲಿ ಇರಲಿ ಹಾಲು ಹೋಳಿಗೆ. ಹಾಲು ಹೋಳಿಗೆಯನ್ನು ಸವಿದರೆ ಹೇಗಿರುತ್ತೋ ಆ ಸವಿಯನ್ನು ತಮ್ಮ ಮಾತುಗಳಲ್ಲಿ ಜೀವನದ ಅರ್ಥವನ್ನು ಹೇಳಿದ್ದಾರೆ. ಭಾವಭೃಂಗ ಹೂದೋಟದ ಬೇಲಿಯ ದಾಟಿ ಬಾರೋ ನನ್ನೆಡೆಗೆ ಎಂಬಂತಹ ಆ ಇನಿಯಳ ಹೃದಯದ ತುಡಿತವನ್ನು ಒಂದು ಭಾವಗೀತೆಯಲ್ಲಿ ಸೊಗಸಾಗಿ ಮೂಡಿಸಿದ್ದಾರೆ. ಬಯಸಿದೆ ನಿನ್ನನು ರಾಗದ ಮೇಳಕ್ಕೆ. ಎಷ್ಟು ಚಂದ, ಬಯಕೆ ಅನ್ನೋದೇ ಹಾಗೆ. ಬಯಸಿದೆ ನಿನ್ನನು ರಾಗದ ಮೇಳಕ್ಕೆ. ಎಂಥ ಚಂದದ ಪದಜೋಡಣೆ, ಎಂತಹ ಸುಂದರವಾದ ಕವಿತೆಯ ಸಾಲು, ಎಲ್ಲರ ಹೃದಯವನ್ನು ಮುಟ್ಟುವಂತಹದ್ದು. ಇಷ್ಟು ಕಾಲ ಒಟ್ಟಿಗಿದ್ದು ಅರಿತೆವೇನು ನಮ್ಮನು. ಅಂದರೆ ಒಟ್ಟಿಗೆ ಇದ್ದರೂ ಕೂಡ ಒಬ್ಬರನ್ನ ಒಬ್ಬರು ಅರಿಯದೆ ಹೋದಾಗ ಆ ಬದುಕು ಅಷ್ಟು ಚಂದ ಅಲ್ಲ ಎಂಬುದನ್ನು ಕವಿ ತನ್ನ ಭಾವನೆಯನ್ನು ಆ ಗೀತೆಯಲ್ಲಿ ಮೂಡಿಸಿದ್ದಾರೆ. ರವಿ ಕಾಣದ್ದನ್ನು ಕವಿ ಕಂಡ ಎಂಬಂತೆ ಕವಿ ಹೃದಯದ ಭಾವನೆಗಳೆಲ್ಲ ರಂಗು ರಂಗಾಗಿರುತ್ತವೆ. ಅಲ್ಲಿ ಪ್ರೀತಿ, ಪ್ರೇಮ, ವಿರಹ, ನೋವು, ನಲಿವು, ತತ್ವವಿಚಾರ ಏನೆಲ್ಲ ಕವಿಗಳು ನಮಗೆ ನೀಡಿದ್ದಾರೆ. ಕವಿಗೆ ಯಾವತ್ತೂ ಸಹ ಅಂತ್ಯ ಅನ್ನೋದಿಲ್ಲ. ಕವಿಯ ಹೃದಯ ಎಂಬುದು ಅದು ಒಂಥರಹ ಪ್ರೀತಿಯ ಸಮುದ್ರ. ಅಲೆಗಳು ಯಾವ ರೀತಿ ಹೇಳುತ್ತವೆಯೋ ಆ ರೀತಿ ಕವಿತೆಗಳು ಮೂಡುತ್ತವೆ. ಹಾಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ನಮ್ಮನ್ನು ಅಗಲಿದ ಸಂದರ್ಭ ಬೇಸರದ ಸಂದರ್ಭವಾದರೂ ಅವರು ಬರೆದಂತಹ, ಅವರು ನೀಡಿದಂತಹ ಕಾವ್ಯ ಸಂಪತ್ತು ಕನ್ನಡಿಗರಿಗೆ ನಿಜವಾದ ಸಂಪತ್ತು. ಅವರು ಇದ್ದಷ್ಟು ಸಮಯ ಕನ್ನಡ ಕಾವ್ಯಕ್ಕೆ ಅರ್ಪಿತವಾಗಿದ್ದರು ಎಂಬುದು ಸತ್ಯವಾದ ಮಾತು. ಅವರ ನೆನಪು ಸದಾ ಹಾಡುಗಳಲ್ಲಿ ಇರುತ್ತೆ, ಅವರ ಕಾವ್ಯದಲ್ಲಿ ಇರುತ್ತೆ.